ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ ಹಿಂಗೆ ಮಾಡೋದು ಅಂತ. ಇದಕ್ಕೆ ಮಲ್ಟಿ ಕಲರ್ ದಾರ 6-7 ತಗೊಂಡಿದ್ದೀನಿ. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ 0.75 mm. ಮತ್ತು ಆರ್ಚಿಗೆ ಸೇರ್ಸೋಕ್ಕೆ ಒಂದು ರೌಂಡ್ ಬೀಡ್, ದೊಡ್ಡ ಬೀಡ್ ಈ ಥರದ್ದು ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ನಾರ್ಮಲ್ ಆಗಿ ಡಬಲ್ ಆರ್ಚ್ ಕುಚ್ಚು ಬೇಸು. ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಫಸ್ಟ್ ಡಬಲ್ ಲಾಕ್ ಮಾಡಿ 3 ಚೈನು, ಬಟ್ಟೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಇನ್ನೊಂದು ಸಾರಿ 3 ಚೈನು. ಡಬಲ್ ಆರ್ಚ್ ಕುಚ್ಚು ಬೇಸಿದು 3 ಸಾರಿ 3 ಚೈನು, ಆಮೇಲೆ ರೌಂಡ್ ಬೀಡ್ಸ್. ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 5 ಸಾರಿ 3 ಚೈನು, 3 ಚೈನು, ಬಟ್ಟೆಗೆ ಲಾಕ್, 3 ಚೈನು, ಬಟ್ಟೆಗೆ ಲಾಕ್. ಈ ಥರ 5 ಸಾರಿ, ಮತ್ತೆ ಬೀಡ್, ಮತ್ತೆ 5 ಸಾರಿ, ಕೊನೆಯಲ್ಲಿ 3 ಸಾರಿ, 3 ಬೀಡ್ 5 ಬೀಡ್ 5 ಬೀಡ್ 5 ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ 3 ಈ ಥರ ಮಾಡ್ಕೊಳ್ಳಿ. ಇದು ಡಬಲ್ ಆರ್ಚ್ ಕುಚ್ಚು ಬೇಸು, ನಾನು ಯಾವಾಗಲೂ ಮಾಡ್ತೀನಿ, ಅದೇ ತೋರಿಸ್ತೀನಿ ಮುಂದೆ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಕಲರ್ ದಾರ ತಗೊಂಡಿದ್ದೀನಿ, ಮಲ್ಟಿ ಕಲರ್ ದಾರನೇ, ಬೇರೆ ಕಲರು. ಫಸ್ಟ್ ಇಲ್ಲಿ ಲಾಕ್ ಮಾಡಿದ್ದೀರಲ್ವ, ಈ ಲಾಕಲ್ಲೇ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ಫಸ್ಟು 3 ಚೈನು, 3 ಚೈನ್ ಮಾಡಿ ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಅದರ ಲಾಕ್ ಇರಲಿ. ಅದರ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳಿ. ಈ ಥರ ನಾರ್ಮಲ್ ಆಗಿ ಡಬಲ್ ಕ್ರೋಶೆ ಆರ್ಚ್. ಎಷ್ಟು ಬರುತ್ತೋ ಅಷ್ಟು ಡಬಲ್ ಕ್ರೋಶೆ ಮಾಡ್ಕೊಂಡು, ಇದು ನಾರ್ಮಲ್ ಆಗಿ ಮಾಡೋಂತಹ ಡಿಸೈನ್. ಇಲ್ಲಿವರೆಗೂ ನಿಮ್ಗೆ ಗೊತ್ತಿದೆ, ಇದು ನಾವು ಎಲ್ಲದರಲ್ಲೂ ಮಾಡ್ತೀವಲ್ವ, ಅದೇ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಫುಲ್ಲು ಇಲ್ಲಿ ಆರ್ಚ್ಗೆ ಫುಲ್ ಎಷ್ಟು ಬೇಕಾಗತ್ತೆ ಅಷ್ಟು. ಈ ಥರ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಇದನ್ನು ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು, ಈಗ ಬೇರೆ ಕಲರ್ ಇನ್ನೊಂದು ಮಲ್ಟಿ ಕಲರ್ ದಾರನೇ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಲಾಕ್ ಮಾಡಿದ್ದೀರಲ್ವ, ಈ ಲಾಕಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ ಇದನ್ನು.
ನೋಡಿ ಈ ಲಾಕಿನ ಮೇಲೆ ಹಿಂಗೆ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಹಿಂಗೆ ಮಾಡಿಕೊಂಡು ಅದನ್ನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೂರು ಚೈನ್ ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಡಬಲ್ ಕ್ರೋಶೆ ಆರ್ಚ್ ಇದೆಯಲ್ವ, ಈ ಡಬಲ್ ಕ್ರೋಶೆ ಚೈನಲ್ಲಿ ಫಸ್ಟ್ ಚೈನಲ್ಲಿ 1 ಸಿಂಗಲ್ ಕ್ರೋಶೆ ಮತ್ತು 3 ಚೈನು ಪೀಕೋ. ಈ ಸಿಂಗಲ್ ಕ್ರೋಶೆಯ ಗ್ಯಾಪಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಪೀಕೋ ಮಾಡಿದ ಮೇಲೆ ಇನ್ನೊಂದು ಸಾರಿ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪೀಕೋದ ಹಾಗೆ ಲಾಕ್, ಚೈನ್ ಮಾಡೋದು ಬೇಡ, ಬರೀ ಲಾಕ್. ಈ ಥರ ಲಾಕ್ ಮಾಡ್ಕೊಳ್ಳಿ 2 ಸಾರಿ. ಈಗ ಇನ್ನೊಂದು ಇಲ್ಲಿ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಬೀಡ್ ಸೇರಿಸ್ಬೇಕಾಗಿಲ್ಲ, ನಾನು ಸೇರಿಸ್ತಾ ಇದ್ದೀನಿ. ಬೀಡ್ ಇಲ್ಲದೇನೂ ಮಾಡ್ಕೋಬೋದು. ಈ ಥರ ಬೀಡ್ ಸೇರಿಸ್ಕೊಂಡು ಈಗ ನೆಕ್ಸ್ಟ್ ಬಿಟ್ಟು ಅದರ ನೆಕ್ಸ್ಟ್ ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ ಮಾಡಿಕೊಂಡು ಇಲ್ಲಿ ಈ ಗ್ಯಾಪಲ್ಲಿ ಪೀಕೋ ಮಾಡ್ಕೊಳ್ಳಿ. ಪೀಕೋ ಮಾಡ್ಕೊಂಡ್ಮೇಲೆ ಇನ್ನೊಂದು ಈ ಥರ ಸಿಂಗಲ್ ಕ್ರೋಶೆ. ಈಗ ಬೀಡ್. ಈಗ ನೆಕ್ಸ್ಟು ಇದು ಬಿಟ್ಟು ಇದರಲ್ಲಿ ಒಂದು ಈ ಥರ ಸಿಂಗಲ್ ಕ್ರೋಶೆ ಮತ್ತು 3 ಚೈನು, ಅದನ್ನು ಪೀಕೋ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಈ ಥರ ಸಿಂಗಲ್ ಕ್ರೋಶೆ. ಈಗ ಬೀಡ್. ಆಮೇಲೆ ಇದು ಬಿಟ್ಟು ಇದರಲ್ಲಿ ಸಿಂಗಲ್ ಕ್ರೋಶೆ ಮತ್ತು 3 ಚೈನು ಮತ್ತು ಇಲ್ಲಿ ಹಿಂಗೆ ಪೀಕೋ ಆಗಿ ಇನ್ನೊಂದು ಸಿಂಗಲ್ ಕ್ರೋಶೆ ಅದರಲ್ಲೇ ಮಾಡ್ಕೊಳ್ಳಿ. ಪೀಕೋ ಲಾಕ್ ಮಾಡ್ದಂಗೆ ಚೈನ್ ಮಾಡ್ದೇನೆ ಲಾಕ್. ಈಗ ಬೀಡ್. ಮತ್ತು ಅದರ ನೆಕ್ಸ್ಟ್ ಬಿಟ್ಟು ನೆಕ್ಸ್ಟು ಮತ್ತು 3 ಚೈನು, ಇಲ್ಲಿ ಪೀಕೋ ಮತ್ತು ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಮಾಡ್ಕೊಂಡು ಹೋಗಬೇಕು. ಈಗ ಇನ್ನೊಂದು ಬೀಡ್. ಆಮೇಲೆ ಕೊನೆಯಲ್ಲಿ ಇದು ಬಿಟ್ಟು ಇದು ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ ಮತ್ತು ಒಂದು ಸಿಂಗಲ್ ಕ್ರೋಶೆ. ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚು. ನೋಡಿ ಈ ಥರ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಡಿಸೈನು. ಸೀರೆಗಳಿಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಮ್ಯಾಚಿಂಗ್ ಕಲರು. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಇದು ಆಮೇಲೆ ಇಲ್ಲಿ ಚೈನ್ಗಳು ಕಂಪ್ಲೀಟ್ ಮಾಡಿ ಇಲ್ಲಿನೂ ಇದೇ ರೀತಿ ಈ 3 ಚೈನಲ್ಲಿ 1 ಅಥವಾ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 ಹಾಕಿದ್ರೂ ಆಗುತ್ತೆ. ನೀವು ಇಲ್ಲಿ ಆರ್ಚನ್ನು ನೋಡಿಕೊಂಡು ಲೂಸ್ ಆಗೋದಾದರೆ ಒಂದೇ ಹಾಕ್ಕೊಳ್ಳಿ, ಇಲ್ಲ ಟೈಟ್ ಇದೆ ಅಂದರೆ ಒಂದು ಹೆಚ್ಚು ಹಾಕ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಸಿ ಇದೆ ಮಾಡೋದು, ನೀವು ಮಾಡಿ. ಇದು ನಿಮಗೆ ಮಿಡ್ಲಲ್ಲಿ ರೌಂಡ್ ಬೀಡ್ಸ್ ಹಾಕಿದರೆ ರೌಂಡ್ ಆರ್ಚ್ ಬರುತ್ತೆ. ಇದು ಸ್ವಲ್ಪ ಲಾಂಗ್ ಶೇಪ್ ಇದೆ, ಉದ್ದ ಶೇಪ್ ಇದೆ ಬೀಡ್ಸು, ಆದ್ದರಿಂದ
ಆರ್ಚ್ ಶೇಪ್ ಆ ಥರ ಬಂದಿದೆ. ಇಲ್ಲಾಂದರೆ ನೀವು ಇಲ್ಲಿ ಮಿಡ್ಲಲ್ಲಿ ರೌಂಡ್ ಬೀಡ್ಸ್ ಹಾಕಿದರೆ ತುಂಬ ರೌಂಡಾಗಿ ಬರುತ್ತೆ ಶೇಪು. ನೀವು ಕ್ರಿಸ್ಟಲ್ ಬೇಡ ಅಥವಾ ರೌಂಡ್ ಬೀಡ್ಸ್ ಹಾಕಿದರೆ ನೀವು ಯಾವುದು ಇಷ್ಟ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಈ ಶೇಪ್ ಬೇಕು ಅಂದರೆ ಈ ಥರದ ಬೀಡ್ಸ್ ಹಾಕ್ಕೊಳ್ಳಿ, ಸ್ವಲ್ಪ ಲಾಂಗ್ ಶೇಪ್ ಇದೆ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ನಿಮ್ಮ ಸೀರೆಗೆ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ ನನಗೆ ತಿಳಿಸಿ ಕಮೆಂಟ್ ಮೂಲಕ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.